ANMR ನ್ಯೂಸ್ಗೆ ಸ್ವಾಗತ. ಏಷ್ಯನ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ಪಡೆದ ದಿವ್ಯಾಗೆ 2023ರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ. ಮೂಲತಃ ಚಿಂತಾಮಣಿ ನಗರದ ನಾರಸಿಂಹಪೇಟೆಯ ನಿವಾಸಿ ಗಾಯತ್ರಿ ಸುಬ್ಬರಾಜುರವರ ಮಗಳಾದ TS ದಿವ್ಯಾರವರು ಚೀನಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕ ಪಡೆಯುವುದರ ಮೂಲಕ ದೇಶದ ಕೀರ್ತಿಗೆ ಕಾರಣರಾಗಿರುವ ಅವರನ್ನು 2023ರ ಕನ್ನಡ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿಗೆ ಕ್ರೀಡಾ ಕ್ಷೇತ್ರದಿಂದ ಆಯ್ಕೆ ಮಾಡಲಾಗಿದೆ. ಚೀನಾದ ಜೂನ್ನಲ್ಲಿ ನಡೆದ 19ನೇ ಏಷ್ಯನ್ ಗೇಮ್ಸ್ನಲ್ಲಿ 10 mm ಏರ್ ಪಿಸ್ತೂಲ್ನ ಶೂಟಿಂಗ್ ವಿಭಾಗದಲ್ಲಿ 2 ಬೆಳ್ಳಿಯ ಪದಕ ಗಳಿಸಿದ ಭಾರತದ ಬಾಲೆ TS ದಿವ್ಯಾರವರನ್ನು ರಾಜ್ಯ ಸರ್ಕಾರ ಗುರುತಿಸಿ ಗೌರವಿಸುತ್ತಿರುವುದು ಅವರ ಕುಟುಂಬಕ್ಕೆ ತುಂಬ ಸಂತಸವಾಗಿದೆ. ಚಿಂತಾಮಣಿ ನಗರದ ನಾರಸಿಂಹಪೇಟೆಯ ನಿವಾಸಿ ಸುಬ್ಬಾಚಾರಿಯವರ ದ್ವಿತೀಯ ಪುತ್ರಿಯಾದ ಗಾಯತ್ರಿರವರನ್ನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ ಗ್ರಾಮದ BML ಉದ್ಯೋಗಿ ಸುಬ್ಬರಾಜರವರೊಂದಿಗೆ ವಿವಾಹವಾಗಿದ್ದರು. ಗಾಯತ್ರಿ ಸುಬ್ಬರಾಜ ದಂಪತಿಗೆ ಮೊದಲನೇ ಪುತ್ರ TS ರಾಜವರ್ಧನ್ ಮತ್ತು ಪುತ್ರಿ TS ದಿವ್ಯಾ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿರುವ ದಿವ್ಯಾ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಚಿಂತಾಮಣಿ ನಗರದ ಪ್ರಗತಿ ಶಾಲೆಯಲ್ಲಿ ನೆರವೇರಿಸಿದರು. ನಂತರ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಬೆಂಗಳೂರಿನ ಶೇಷಾದ್ರಿಪುರಂ ಕಾನೂನು ಕಾಲೇಜಿನಲ್ಲಿ ದಿವ್ಯಾ ಪದವಿ ಮುಗಿಸಿದ ನಂತರ UPSC ಪರೀಕ್ಷೆಗೆ ಸಿದ್ಧತೆ ನಡೆಸಿದರು. ಕರೋನಾ ವೇಳೆಯಲ್ಲಿ ತಮ್ಮ ಹಳೆ ಹವ್ಯಾಸವಾದ ಶೂಟಿಂಗ್ನತ್ತ ಗಮನ ಹರಿಸಿ ಅದನ್ನು ಪುನರಾವರ್ತಿಸಿ ಶೂಟಿಂಗ್ನಲ್ಲಿ ಆಸಕ್ತಿ ರೂಢಿಸಿಕೊಂಡು ವಿದ್ಯೆ ಇಂದು ವೃತ್ತಿಪರ ಕ್ರೀಡಾಪಟುವಾಗಿ ಬೆಳೆಯುವಂತಾಗಿರುವುದು ಸಂತಸ ವಿಚಾರವಾಗಿದೆ. ಇನ್ನು ಈ ಬಗ್ಗೆ ತಾಯಿ ಗಾಯತ್ರಿ ಸುಬ್ಬರಾಜು ಮಾತನಾಡಿ, ದಿವ್ಯಾ ಅವರಿಗೆ ಚಿಕ್ಕಂದಿನಿಂದ ಶೂಟಿಂಗ್ ಎಂದರೆ ಪ್ರಾಣ. ಬಾಲ್ಯದಿಂದಲೂ ಮನರಂಜನೆಗಾಗಿ ಶೂಟಿಂಗನ್ನು ಅಭ್ಯಾಸ ಮಾಡುತ್ತಿದ್ದರು. ಅಂದು ರೂಢಿಸಿಕೊಂಡ ಬಂದ ಹವ್ಯಾಸ ಶೂಟಿಂಗ್ ಇಂದು ಏಷ್ಯನ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕ ಪಡೆಯುವುದರ ಮೂಲಕ ದೇಶದ ಕೀರ್ತಿಗೆ ಕಾರಣರಾಗಿದ್ದಾರೆ. 2019ರಲ್ಲಿ ಬೆಂಗಳೂರಿನ ಶೂಟಿಂಗ್ನಲ್ಲಿ ಪರಿಣಿತರಾದ ಮಂಜುನಾಥ್ ಪಟಗಾರ್ ಬಳಿ ಮತ್ತು ಭಾರತೀಯ ಕ್ರೀಡಾ ಅಕಾಡೆಮಿಯಲ್ಲಿ ಶೂಟಿಂಗ್ ಅಭ್ಯಾಸ ಆರಂಭಿಸಿ ಪರಿಶ್ರಮ ಮತ್ತು ಗುರಿ ಸಾಧನೆಯ ಛಲದ ಪರಿಣಾಮವಾಗಿ ಕೇವಲ 3ನೇ ಏಷ್ಯನ್ ಗೇಮ್ಸ್ನಲ್ಲಿ ಬೆಳ್ಳಿಯ ಪದಕ ಪಡೆಯುವುದರ ಮೂಲಕ ಸಾಧನೆಯ ಗುರಿ ತಲುಪಿದ್ದಾರೆ. ಇದೀಗ ರಾಜ್ಯ ಸರ್ಕಾರ ಮಗಳ ಕ್ರೀಡೆಯನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡುತ್ತಿರುವುದು ತುಂಬ ಸಂತೋಷಕರವಾಗಿದೆ ಎಂದರು. ಇನ್ನು ಸೋದರ ಮಾವ ವಕೀಲ ಅರುಣಾಚಲಂರವರು ಮಾತನಾಡಿ, ದಿವ್ಯಾರವರ ಹವ್ಯಾಸವೇ ಇಂದು ದೇಶದ, ರಾಜ್ಯದ, ಗ್ರಾಮದ ಕೀರ್ತಿಗೆ ಕಾರಣವಾಗಿದೆ. ಕೇವಲ 3 ವರ್ಷಗಳಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿ ದಿವ್ಯಾ ಬೆಳ್ಳಿ ಪದಕ ಪಡೆಯುವುದರೊಂದಿಗೆ ದೇಶದ ಹೆಗ್ಗಳಿಕೆಗೆ ಕಾರಣರಾಗಿದ್ದಾರೆ. ಪಿಸ್ತೂಲ್ನ ಶೂಟಿಂಗ್ ವಿಭಾಗದಲ್ಲಿ ಭಾರತದ ಸ್ವರೂಪ್ ಜೋತ್ ಸಿಂಗ್ 291 ಮತ್ತು ದಿವ್ಯಾ ಪಡೆದ 286 ಅಂಕಗಳ ಮೂಲಕ 577 ಅಂಕಗಳು ಇಬ್ಬರಿಗೂ ಬೆಳ್ಳಿಯ ಪದಕ ತಂದುಕೊಟ್ಟು ಅವರನ್ನು ರಾಜ್ಯ ಸರ್ಕಾರ ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡುತ್ತಿರುವುದು ನಮಗೆ ಸಂತಸ ತಂದಿದೆ ಎಂದು ವಿವರಿಸಿದರು.
ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನರಿಗೆ ಸಂತಸದ ಸುದ್ದಿ. ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಮೇಲೆ ಭಾರಿ ರಿಯಾಯಿತಿ ಹಾಗೂ 5,000 ರು ಮೇಲ್ಪಟ್ಟು ಖರೀದಿಗೆ ಒಂದು ಲಕ್ಕಿ ಡ್ರಾ ಕೂಪನ್ ಉಚಿತ. ಲಕ್ಕಿ ಡ್ರಾ ನಲ್ಲಿ 2 ಟಿವಿಎಸ್ ಜುಪಿಟರ್ ಗೆಲ್ಲುವ ಅವಕಾಶ. ನಿಮ್ಮ ಮನೆಗೆ ಬೇಕಾಗುವ ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಸಿ, ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, ವಾಟರ್ ಹೀಟರ್, ಏರ್ ಕೂಲರ್ ಮುಂತಾದ ಯಾವುದೇ ವಸ್ತುಗಳನ್ನು ಅತಿ ಕಡಿಮೆ ಬೆಲೆ ಹಾಗೂ ಉಚಿತ ಉಡುಗೊರೆಗಳೊಂದಿಗೆ ಪಡೆಯಿರಿ. ಹಾಗೂ ನಮ್ಮಲ್ಲಿ ಬಜಾಜ್ ಫೈನಾನ್ಸ್, ಟಿವಿಎಸ್ ಫೈನಾನ್ಸ್ ಮತ್ತು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳಲ್ಲಿ ಸುಲಭ ಮಾಸಿಕ ಕಂತುಗಳಲ್ಲಿ ವಸ್ತುಗಳನ್ನು ಪಡೆಯುವ ಅವಕಾಶವಿದೆ. ನಮ್ಮಲ್ಲಿ ಹಳೆಯ ವಸ್ತುಗಳನ್ನು ತಂದು ಎಕ್ಸ್ಚೇಂಜ್ ಮೇಲೆ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ. ಹಿಂದೆ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಎಂಜಿ ರಸ್ತೆ, ಚಿಂತಾಮಣಿ.